ಗುರುಜಿ ಮಿಥುನ ರಾಶಿಯವರಿಗೆ 2026 ಯಾವ ರೀತಿ ಆಗಿದೆ ಅಂತ ಗುರುಜಿ ನೋಡೋದಾದ್ರೆ? ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಒಂದಷ್ಟು ವರ್ಷದ ಅರ್ಧ ಭಾಗದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲೇ ಏನು ಅಷ್ಟು ಫಲಗಳು ಕೊಡೋದಿಲ್ಲ. ಜನ್ಮಗುರು ಯಾವಾಗೂ ದುಃಖ ಯೋಚನೆಗಳನ್ನ ಕೊಡುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ನೋಡಿ, ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಇನ್ ಟೈಮ್ಗೆ ಆಗೋದಿಲ್ಲ. ಬಹಳ ಜನ ಮದುವೆಗೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನ್ ಮಾಡಿದ್ರೂ ಒಳ್ಳೆಯ ಸಂಬಂಧಗಳು ಬರೋದಿಲ್ಲ. ಬಂದಂತ ಸಂಬಂಧಗಳು ಸೆಟ್ ಆಗೋವರೆಗೂ ಬರುತ್ತೆ, ಕೊನೆ ಮೂಮೆಂಟಲ್ಲಿ ಕೈ ತಪ್ಪೋಗುವಂತ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಬದಲಾವಣೆ ಮಾಡಬಾರ್ದು. ಎಲ್ಲಿವರೆಗೂ ಜೂನ್ವರೆಗೂ ಅಕಸ್ಮಾತ್ ಇರುವಂತ ಕೆಲಸ ಏನಾದರೂ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ರಿಸೈನ್ ಮಾಡಿದ್ರೆ ಮತ್ತೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಆ ತರ ಪ್ರಭಾವ ಬೀಳುವಂತದ್ದಿರುತ್ತೆ. ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಯಾವಾಗ ಕರ್ಮಸ್ಥಾನದಲ್ಲಿ ಶನಿ ಇದ್ದು ಕರ್ಮಾಧಿಪತಿ ಅಂದ್ರೆ ಕರ್ಮಸ್ಥಾನ ಅಂದ್ರೆ ಉದ್ಯೋಗ, ಅವನು ಮಾಡುವಂತ ಕೆಲಸ, ಇಂಥದ್ದೆಲ್ಲ ನಾವು ಲೆಕ್ಕಾಚಾರ ಮಾಡಬಹುದು. 10ನೇ ಮನೆ ಅಧಿಪತಿ ಬಂದು ರಾಶಿಯಲ್ಲೇ ಬಂದು ಕುತ್ಕೊಂಡಿದ್ದಾನೆ, ರಾಶಿಯಲ್ಲಿ ಬಲಹೀನನಾಗಿದ್ದಾನೆ. ಸೊ ಈ ಕಾಂಬಿನೇಷನ್ಸ್ ಅಲ್ಲಿ ಇರುವಂತವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ವರ್ಕ್ ಮಾಡಲೇಬೇಕು, 6 ಗಂಟೆ 7 ಗಂಟೆಗಳ ಕಡಲೆ ಕೆಲಸವನ್ನು ಮಾಡುವಂತ ಪರಿಸ್ಥಿತಿ ಇರುತ್ತೆ. ಮತ್ತೆ ಇರೋ ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗೋದು, ಸಹೋದ್ಯೋಗಿಗಳಿಂದ ಕಿರಿಕಿರಿ ಅಥವಾ ಮೇಲಧಿಕಾರಿಗಳಿಂದ ಸಮಸ್ಯೆಗಳು ಎದುರಾಗೋದು, ಈ ತರ ಒಂದಷ್ಟು ಪ್ರಾಬ್ಲಮ್ ಎದುರಿಸ್ತಾರೆ. ನಂತರ ನೋಡಿ, ಜೂನ್ ನಂತರ ಒಂದಷ್ಟು ಬದಲಾವಣೆಗಳು ಆಗ್ಬಿಡುತ್ತೆ. ಒಂದು ಶುಭ ಕಾರ್ಯಗಳಾಗುತ್ತೆ ಮನೆಯಲ್ಲಿ. ಬಹಳ ಜನಕ್ಕೆ ನಾನು 2ನೇ ಮನೆಯಲ್ಲಿ ಗುರು ಬಂದಾಗ ಸ್ವಂತ ಮನೆ ಯೋಗ ಉಂಟಾಗ್ಬಿಡುತ್ತೆ. ನಾನು ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇರ್ತೇನೆ, ಹೌದು ಗುರುಗಳೇ, ಲಾಸ್ಟ್ ನೀವು ಹೇಳಿದ್ರಿ ನಮ್ಗೆ ತಗೊಳ್ಳೋ ಶಕ್ತಿನೇ ಇರಲಿಲ್ಲ ಮನೆ, ಆದರೂ ನೀವು ಹೇಳಿದ ತಕ್ಷಣ ಆಗೋಯ್ತು. ಇದೆಂಗೆ ಅಂತ ಅಂದರೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನವಾಗಿರುತ್ತೆ. ಗೋಚಾರದಲ್ಲಿ ಯಾವಾಗ ಗುರು ದ್ವಿತೀಯ ಸ್ಥಾನದಲ್ಲಿ ಬರ್ತಾನೋ ಅವ್ರಿಗೆ ಮನೆ ಮತ್ತೆ ಇನ್ನಿತರ ಶುಭ ಕಾರ್ಯಗಳು ಆಗುತ್ತೆ ಅಂತ ಹೇಳುತ್ತೆ. ದುಡ್ಡಿನ ಅಭಾವ ಇರೋದಿಲ್ಲ ಅಂತ ಹೇಳುತ್ತೆ. ಆದರೆ ಮಿಥುನ ರಾಶಿಯವರೆಗೆ 2ನೇ ಮನೆಯಲ್ಲಿ ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೆ. ಅಂದ್ರೆ ಪರಮೋಚ್ಚ ಸ್ಥಾನ ಅಂದ್ರೆ ಯಾವುದೇ ಒಂದು ಗ್ರಹ ಒಂದು ಮನೆಯಲ್ಲಿ ನೀಚ ಸ್ಥಾನ ಅಥವಾ ಮೂಲ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ, ಬಾಧಕ ರಾಶಿ ಅಂತ ಹೇಳ್ತೀವಿ. ಸೊ ಆ ತರ ಒಂದೊಂದು ರಾಶಿಗಳಲ್ಲಿ ಒಂದೊಂದು ಫಲಗಳು ಕೊಡುತ್ತೆ. ಯಾವಾಗ ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೋ 1ಕ್ಕೆ 4ರಷ್ಟು ಫಲಗಳನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಏನು 6 ತಿಂಗಳು ಕಷ್ಟಪಡ್ತಾರೋ ಆ 6 ತಿಂಗಳು ಕಷ್ಟಪಟ್ಟು 4 ಪಟ್ಟು ಅವ್ರ ಸಮಸ್ಯೆಗಳಿಂದ ಈಚೆ ಬಂದ್ಬಿಡ್ತಾರೆ. ಒಳ್ಳೆ ಕೆಲಸ ಸಿಗುತ್ತೆ. ಬಹಳ ಜನ ಅನ್ಕೊಂತಾರೆ ಇಲ್ಲಿಗಿಂತ ವಿದೇಶದಲ್ಲಿ ಒಳ್ಳೆ ಸಂಪಾದನೆ ಚೆನ್ನಾಗಿದೆ, ಒಳ್ಳೆ ಅನುಕೂಲ ಇದೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಲ್ಲಿನ ಕಷ್ಟ ಅಲ್ಲಿಂದ ಇದ್ದೇ ಇರುತ್ತೆ. ಆದ್ರೂ ಸಹ ಅವ್ರ ಖುಷಿಗೆ ಅವ್ರಿಗೆ ತಕ್ಕಂತಹ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಮತ್ತೆ ಪ್ರಮೋಷನ್ ಸಿಗಬಹುದು, ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಇದು ಜೂನ್ ನಂತರ. ಅದಕ್ಕೆ ನಾವು ಮಿಶ್ರ ಫಲ ಅಂತ ಹೇಳ್ತೀವಿ. ಅಂದ್ರೆ ಹಾಗೂ ಒಂದಷ್ಟು ವರ್ಷ ಕಷ್ಟಪಡ್ತಾರೆ, ಒಂದಷ್ಟು ವರ್ಷ ಸುಖ ಇರುತ್ತೆ. ಆದ್ರೂ ಸರಿ 6 ತಿಂಗಳು ಚೆನ್ನಾಗಿರುತ್ತೇನೋ ಅಂತ ಅನ್ಕೊಂಡ್ರೇನು ಅಕ್ಟೋಬರ್ 31ನೇ ತಾರೀಕು ಮತ್ತೆ ಗುರು ಬದಲಾವಣೆ ಆಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ, ಮಿಥುನ ರಾಶಿಯವರಿಗೆ 3ನೇ ಮನೆ ಆಗ್ಬಿಡುತ್ತೆ. ಅವಾಗ ಅಲ್ಲಿ 2 ತಿಂಗಳು ಅವ್ರಿಗೆ ಹೊಡೆತ ಬೀಳುತ್ತೆ. ಮತ್ತೆ ಗುರು ಕಳ್ಕೊಂತಾನೆ. ಮತ್ತೆ ಕೆಲಸ ಒತ್ತಡಗಳು, ವರ್ಕ್ ಪ್ರೆಷರ್ ಜಾಸ್ತಿ ಆಗೋದು. ಅಂದ್ರೆ ಅಂದ್ರೆ ಒಂದಷ್ಟು ತಿಂಗಳು, ಒಂದು 4-5 ತಿಂಗಳು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು 2026 ಮಿಥುನ ರಾಶಿಯವರು ಅಂತ ಹೇಳಬಹುದು. ಮತ್ತೆ ಲಿಟಿಗೇಷನ್ ಪ್ರಾಪರ್ಟಿಗಳು ಬರ್ತಾ ಇರುತ್ತೆ. ಕಡಿಮೆ ದುಡ್ಡಿಗೆ ತಗೊಳ್ಳಿ ಬರ್ತಾ ಇದೆ ಅಂತ ಅದು ಸಿಕ್ಕಾಕೊಂಡ್ರು ತೊಂದರೆಗಳು ಸದಾ ಕಾಲ ಇರುತ್ತೆ. ಅದರಲ್ಲಿ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರುವಂಥವ್ರು, ಬಿಲ್ಡರ್ಸು ಬಹಳ ಹುಷಾರಾಗಿರ್ಬೇಕು. ಭೂಮಿಯಿಂದ ನಷ್ಟ, ಮತ್ತೆ ಅದಷ್ಟು ಒಂದೇ ಅಲ್ಲ, ಹಾಕಿರೋ ಬಂಡವಾಳ ಯಾವಾಗೋ ವರ್ಷಾನುಗಟ್ಟಲೆ ಕಾಯುವಂಥದ್ದು, ಕೋರ್ಟ್ ಕಚೇರಿ, ಈ ಥರ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಕಂಡು ಬರುವಂಥದ್ದು ವಿಚಾರ ಆಗಿರುತ್ತೆ.